ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಮ್ಮನ ಕೈರುಚಿ. ಇವತ್ತು ಬೆಳಗಿನ ತಿಂಡಿಗೆ ರೇಷನ್ ಅಕ್ಕಿಯಿಂದ ಮೃದುವಾದ ಇಡ್ಲಿ ಮಾಡೋದು ಹೇಗೆ ಎಂದು ತಿಳಿಯೋಣ. ಮೊದಲು 3 ಪಾವ್ ಅಕ್ಕಿಯನ್ನು ಚೆನ್ನಾಗಿ ತೊಳೆಯಬೇಕು. ತೊಳೆದು ಅದನ್ನು ನೆನೆಸಿ ಇಟ್ಟುಕೊಳ್ಳಿ. 1 ಪಾವ್ ಉದ್ದಿನಕಾಳು ಮತ್ತು 1 ಪಾವ್ ಅವಲಕ್ಕಿಯನ್ನು ಬೇರೆ ಬೇರೆಯಾಗಿ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟುಕೊಳ್ಳಬೇಕು. 6 ಗಂಟೆಗಳವರೆಗೆ ಇದನ್ನು ನೆನೆಸಿ ನಂತರ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕದೆ ಓವರ್ನೈಟ್ ಇಡಬೇಕು. ಬೆಳಿಗ್ಗೆ ಅದು ಉಕ್ಕಿ ಬಂದಿರುತ್ತದೆ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಉಪ್ಪು ಸೇರಿಸಿ ಉಳಿದ ಹಿಟ್ಟನ್ನು ಫ್ರಿಡ್ಜ್ನಲ್ಲಿ ಇಡಿ. ಉಪ್ಪು ಸೇರಿಸಿದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆಗೆ ಹಾಕಿ 3-4 ನಿಮಿಷದವರೆಗೆ ಬೇಯಿಸಿದರೆ ಮೃದುವಾದ ರೇಷನ್ ಅಕ್ಕಿಯಿಂದ ಮಾಡಿದ ಇಡ್ಲಿ ರೆಡಿಯಾಗುತ್ತದೆ. ಚಟ್ನಿ ಮಾಡಲು 1 ತೆಂಗಿನಕಾಯಿ ತುರಿ, 8-9 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಅರ್ಧ ಈರುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಬಾಣಲಿಗೆ 1 ಚಮಚ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ ಇಷ್ಟನ್ನು ಚೆನ್ನಾಗಿ ಹುರಿದು ಸ್ಟವ್ ಆಫ್ ಮಾಡಿ. ನಂತರ ಅದೇ ಬಾಣಲಿಗೆ ರುಬ್ಬಿದ ಚಟ್ನಿಯನ್ನು ಹಾಕಿ ಮಿಕ್ಸ್ ಮಾಡಿ ಉಪ್ಪು ಸೇರಿಸಿ. ರೇಷನ್ ಅಕ್ಕಿಯಿಂದ ಮಾಡಿದ ಮೃದುವಾದ ಇಡ್ಲಿ ಸಾಂಬಾರ್ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.